ವೆಲ್ಕಮ್ ಟು ದ ಚಾನಲ್ PUC ಕ್ಲಾಸ್ ರೂಮ್. ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 11 ಮ್ಯಾಥಮ್ಯಾಟಿಕ್ಸ್ ಚಾಪ್ಟರ್ 4 ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಈ ಚಾಪ್ಟರಲ್ಲಿ ಬರುವಂತಹ ಇಂಟಗ್ರಲ್ ಪವರ್ ಆಫ್ ಅಯೋಟಾ ಅಂದರೆ ಏನು, ಹಾಗೆ ಈ ಅಯೋಟಾಗೆ ಹೊಂದಿಕೊಂಡು ಇರುವಂತಹ ಪಾಸಿಟಿವ್ ವ್ಯಾಲ್ಯೂಸ್ ಯಾವುದು ಹಾಗೆ ನೆಗೆಟಿವ್ ವ್ಯಾಲ್ಯೂಸ್ ಯಾವುದು ಮತ್ತು ಅದನ್ನು ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿ ಕಲಿಯೋಣ. ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರನ್ನು ತೆಗೆದುಕೊಂಡಾಗ ಅಲ್ಲಿ ನಾವು ಇಮ್ಯಾಜಿನರಿ ಪಾರ್ಟಲ್ಲಿ ಐ ಎನ್ನುವಂಥ ವೇರಿಯೇಬಲನ್ನು ಉಪಯೋಗಿಸ್ತೇವೆ. ಈ ಐಯನ್ನು ನಾವು ಅಯೋಟಾ ಅಂತ ಹೇಳ್ತೇವೆ. ಹಾಗೆ ಈ ಐಯ ಬೆಲೆಯು √-1 ಆಗಿದೆ. ಇದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಕಲಿತಿದ್ದೇವೆ. ಸೊ ಐ √-1. ಈ ಐಯನ್ನು ನಾವು i⁻1 ಅಂತ ಕೂಡ ಬರಿಬೋದು. ಯಾಕೆಂದರೆ ಯಾವುದೇ ಒಂದು ವೇರಿಯೇಬಲ್ ಅಥವಾ ಯಾವುದೇ ಒಂದು ವ್ಯಾಲ್ಯೂವಿನ ಪವರ್ 1 ಅಂತ ಹೇಳಿದರೆ ಅದು ನಮಗೆ ಅದೇ ವ್ಯಾಲ್ಯೂವನ್ನು ಕೊಡ್ತದೆ. ಈಗ 2⁻1 ಅಂತ ಹೇಳಿದರೆ 2, ಹಾಗೆ 3⁻1 ಅಂತ ಹೇಳಿದರೆ 3. ಹಾಗಾಗಿ ಈ ಐಯನ್ನು i⁻1 ಅಂತ ಕೂಡ ನಾವು ಬರಿಬೋದು. ಸೊ i⁻1 ಅಂತ ಹೇಳಿದರೆ ಎಷ್ಟು? √-1. ಹಾಗೆ ಈ ಐಗೆ ಹೊಂದಿಕೊಂಡು ಬೇರೆ ಬೇರೆ ಪವರ್ ವ್ಯಾಲ್ಯೂವನ್ನು ಯಾವ ರೀತಿಯಲ್ಲಿ ಬರಿಬೋದು ಅಂತ ನೋಡುವ. ಈಗ i² ಅಂತ ತೆಗೆದುಕೊಂಡ್ರೆ ನಾವಿದನ್ನು ಹೇಗೆ ಬರಿಬೋದು? ಐಯ ವ್ಯಾಲ್ಯೂ ಎಷ್ಟು? √-1. i² ಅಂತ ಹೇಳಿದರೆ i ಇಂಟು ಐ. ಸೊ i ಇಂಟು ಐ. ಸೊ ಐಯ ಬೆಲೆ ಎಷ್ಟು? √-1 ಇಂಟು √-1. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತದೆ? ಇಲ್ಲಿ √-1 ಹೋಲ್ ಸ್ಕ್ವೇರ್ ಅಂತ ನಮಗೆ ಸಿಗ್ತದೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಅಂತ ಹೇಳಿದರೆ ಅದನ್ನು ನಾವು ಪವರ್ ಹಾಫ್ ರೂಪದಲ್ಲಿ ಬರೀತೇವೆ. ಸೊ -1⁻½ ಅಂತ ಬರೀತೇವೆ ಸ್ಕ್ವೇರ್ ರೂಟನ್ನು ಪವರ್ ರೂಪದಲ್ಲಿ ಬರೆದಾಗ. ನೆಕ್ಸ್ಟ್ ಇಲ್ಲಿ ಸ್ಕ್ವೇರ್ ಇದೆ. ಸೊ ಈ 2 ಮತ್ತು ಇದು ಕ್ಯಾನ್ಸಲ್ ಆಗಿ ನಮಗೆ ಇಲ್ಲಿ ಉತ್ತರ -1 ಅಂತ ಸಿಗ್ತದೆ. ಸೊ i² = -1. ನೆಕ್ಸ್ಟ್ ನಾವೀಗ i⁻³ ಅಥವಾ ಐ ಕ್ಯೂಬ್ನ ವ್ಯಾಲ್ಯೂವನ್ನು ಕಂಡುಹಿಡಿಬೇಕಾದ್ರೆ ಇದನ್ನು ಯಾವ ರೀತಿಯಲ್ಲಿ ಬರೀಬೋದು? i² ಇಂಟು ಐ ಅಂತ ಬರೀಬೋದು. ಯಾಕೆಂದರೆ ಈ ರೀತಿ ಬರೆದಾಗ i² ಇಂಟು ಐ ಅಂತ ಹೇಳಿದರೆ ಅದು i⁻3ಗೆ ಸಮವಾಗಿರ್ತದೆ. ಇಲ್ಲಿ ಘಾತ 2 ಇದೆ, 2. ಇಲ್ಲಿ ಘಾತ 1 ಅಂತ ನಾವು ತೆಗೆದುಕೊಳ್ಬೋದು. ಸೊ 2 + 1 ಅಂದರೆ i³. ಸೊ i³ ನಾವು i² ಇಂಟು ಐ ಅಂತ ಬರಿಬೋದು. ಸೊ i² ವ್ಯಾಲ್ಯೂ ಎಷ್ಟು? -1 ಅಂತ ಸಿಕ್ಕಿದೆ. ನೆಕ್ಸ್ಟ್ ಇಲ್ಲಿ ಇಂಟು ಐ ಅಂತ ಇದೆ. ಸೊ ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇಲ್ಲಿ ಆನ್ಸರ್ -i ಅಂತ ಸಿಗ್ತದೆ. ಸೊ i³ = -i. ನೆಕ್ಸ್ಟ್ ಈಗ i⁻4 ಇದೆ. i⁻4 ನಾವು ಈ ರೀತಿಯಲ್ಲಿ ಬರೀಬೋದು i² ಇಂಟು i². 2 + 2 ಅಂತ ಹೇಳಿದರೆ 4. ಸೊ ಇದು ನಮಗೆ i⁻4 ಕೊಡ್ತದೆ. ಸೊ i² ಬೆಲೆ ಎಷ್ಟು? -1 ಅಂತ ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಸೊ ಇದು -1 ಇಂಟು i² ಇಂಟು -1. ಸೊ ಮೈನಸ್ ಇಲ್ಲಿ ಪ್ಲಸ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಗುಣಿಸಿದಾಗ 1 ಎನ್ನುವಂಥ ಉತ್ತರ ಸಿಗ್ತದೆ. ಸೊ ಐಯ ಬೆಲೆ ಎಷ್ಟು? √-1, i² -1, i³ -i, ಹಾಗೆ i⁻4 = 1. ಈಗ ಈ ವ್ಯಾಲ್ಯೂಸ್ಗೆ ಹೊಂದಿಕೊಂಡಿರುವಂತಹ ಪಾಸಿಟಿವ್ ವ್ಯಾಲ್ಯೂಸನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬೋದು ಅಂತ ನೋಡುವ. ಈಗ ಉದಾಹರಣೆಗೆ i⁻5 ಅಂತ ಕೊಟ್ಟಿದ್ರೆ ಈ ರೀತಿಯಲ್ಲಿ i⁻5 ಅಂತ ಕೊಟ್ಟಾಗ ಇದರ ವ್ಯಾಲ್ಯೂವನ್ನು ನೀವು ಹೇಗೆ ಕಂಡುಹಿಡಿತೀರಾ? ನಿಮಗೆ i² i³ ಹಾಗೆ i⁻4 ಈ 4 ಬೆಲೆಗಳು ಗೊತ್ತಿರಬೇಕು. ಸೊ ಈ 4 ಬೆಲೆಗಳು ಗೊತ್ತಿದ್ದರೆ ನೀವು ಯಾವುದೇ ಒಂದು ನಂಬರನ್ನು ಕೊಟ್ಟಾಗ ಅದರ ವ್ಯಾಲ್ಯೂವನ್ನು ಸುಲಭವಾಗಿ ಕಂಡುಹಿಡಿಬೋದು. ಸೊ i⁻5 ಅಂತ ಹೇಳಿದರೆ i⁻4 ಇಂಟು ಐ ಅಂತ ಬರಿಬೋದು. ಸೊ i⁻4 ಎಷ್ಟು? 1 ಇದೆ. 1 ಇಂಟು ಐ ಅಂತ ಹೇಳಿದರೆ ಇಲ್ಲಿ ನಮಗೆ ಉತ್ತರ ಐ ಅಂತ ಸಿಗ್ತದೆ. ಅದೇ ರೀತಿ ಇಲ್ಲಿ i⁻6 ನಾವು i⁻4 ಇಂಟು i² ಅಂತ ಬರೀಬೋದು. ಯಾಕೆಂದರೆ 4 + 2 ಅಂತ ಹೇಳಿದರೆ 6. ಸೊ ಇದು ನಮಗೆ i⁻6 ಕೊಡ್ತದೆ. ಸೊ ಇಲ್ಲಿ i⁻4 ಬೆಲೆ ಎಷ್ಟು? 1. ನೆಕ್ಸ್ಟ್ ಇಲ್ಲಿ i² ಎಷ್ಟು? -1. ಸೊ ಇದು ನಮಗೆ -1 ಕೊಡ್ತದೆ. ನೆಕ್ಸ್ಟ್ ಇಲ್ಲಿ i⁻7. ಸೊ i⁻7 ಹೇಗೆ ಬರೀಬೋದು? i4 ಉಪಯೋಗಿಸಿ i⁻4 ಇಂಟು i⁻3. ಸೊ 4 + 3 ಅಂತ ಹೇಳಿದರೆ 7. ಸೊ i⁻4 ಎಷ್ಟು? 1
ಇಂಟು ಐ ಟು ದ ಪವರ್ 3 ಎಷ್ಟು ಮೈನಸ್ ಐ. ಸೊ ಇಲ್ಲಿ ಗುಣಿಸಿದಾಗ ನಮಗೆ ಮೈನಸ್ ಐ ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ಐ ಟು ದ ಪವರ್ 8. ಸೊ ಇದನ್ನು ಹೇಗೆ ಬರೀಬೋದು? ಐ ಟು ದ ಪವರ್ 4 ಇಂಟು ಐ ಟು ದ ಪವರ್ 4. 4 ಪ್ಲಸ್ 4 ಅಂತ ಹೇಳಿದರೆ 8 ಕೊಡ್ತದೆ. ಸೊ ಐ ಟು ದ ಪವರ್ 4 ಅಂತ ಹೇಳಿದರೆ ಉತ್ತರ 1 ಇಂಟು 1 ಅಂತ ಹೇಳಿದರೆ ಇಲ್ಲಿ ನಮಗೆ ಉತ್ತರ 1 ಅಂತ ಸಿಗ್ತದೆ. ಸೊ ಇಲ್ಲಿ ನೀವು ಏನು ಕಾಣ್ಬೋದಂದರೆ ರಿಮೈಂಡರನ್ನು ನೀವು ನೋಡಿದರೆ ಈಗ ಇಲ್ಲಿ 4 ಇದೆ, ಇಲ್ಲಿ ಕೂಡ 4, ಐ ಟು ದ ಪವರ್ 4 ಎಲ್ಲ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಐ ಟು ದ ಪವರ್ 4 ಉಪಯೋಗಿಸಿದ್ದೇನೆ. ಅದರ ಜೊತೆಗೆ ಐ ಸ್ಕ್ವೇರ್ ಹಾಗೆ ಐ ಟು ದ ಪವರ್ 3 ಉಪಯೋಗಿಸಿದ್ದೇನೆ. ಸೊ ಇಲ್ಲಿ ಅಯೋಟದ ವ್ಯಾಲ್ಯೂವನ್ನು ಕಂಡುಹಿಡಿಬೇಕಾದ್ರೆ ನಾವು ನಮಗೆ ಕೊಟ್ಟಂತಹ ವ್ಯಾಲ್ಯೂಸ್ ಏನಿದೆ ಅದನ್ನು 4ರಿಂದ ಭಾಗಿಸಬೇಕು. ಆ ರೀತಿ ಭಾಗಿಸಿ ನಮಗೆ ಸಿಕ್ಕಂಥ ವ್ಯಾಲ್ಯೂ ಐ ಸ್ಕ್ವೇರ್, ಐ3, ಐ³ ಐ ಟು ದ ಪವರ್ 4 ಯಾವ ರೀತಿಯ ರಿಮೈಂಡರ್ ಬರ್ತದೆ ಅಂತ ನೋಡಬೇಕು. ಈಗ ಇಲ್ಲಿ 5 ಇದೆ, ಹಾಗೆ ಇಲ್ಲಿ 4 ಇದೆ. 5 ಮತ್ತು 4 ಇಲ್ಲಿ ಭಾಗಿಸಿದಾಗ 5 ಡಿವೈಡೆಡ್ ಬೈ 4 ಅಂತ ಮಾಡಿದಾಗ ನಮಗೆ ರಿಮೈಂಡರ್ ಏನಂತ ಸಿಗ್ತದೆ? ರಿಮೈಂಡರ್ ಇಲ್ಲಿ 1 ಅಂತ ಸಿಗ್ತದೆ. ಸೊ ಇಲ್ಲಿ ರಿಮೈಂಡರ್ 1 ಇದೆ. ಹಾಗೆ 6 4ರಿಂದ ಭಾಗಿಸಿದಾಗ ರಿಮೈಂಡರ್ ನಮಗೆ 2 ಅಂತ ಸಿಗ್ತದೆ. ರಿಮೈಂಡರ್ ಅದೇ ಅಂದರೆ ಹೇಳಿದರೆ ಇಲ್ಲಿ ಶೇಷ ಅಂತ ಅರ್ಥ. ಸೊ 7 ಡಿವೈಡೆಡ್ ಬೈ 4 ಅಂತ ಮಾಡಿದಾಗ ಇಲ್ಲಿ ನಮಗೆ ರಿಮೈಂಡರ್ 3 ಸಿಗ್ತದೆ. ಹಾಗೆ 8 ಡಿವೈಡೆಡ್ ಬೈ 4 ಅಂತ ಮಾಡಿದಾಗ ಇಲ್ಲಿ ನಮಗೆ ರಿಮೈಂಡರ್ 0 ಅಂತ ಸಿಗ್ತದೆ. ಸೊ ಈ ವ್ಯಾಲ್ಯೂಸ್ ಏನಿದೆ ಈ ರಿಮೈಂಡರ್ ವ್ಯಾಲ್ಯೂಗೆ ಹೊಂದಿಕೊಂಡು ನಾವಿಲ್ಲಿ ಐಯ ವ್ಯಾಲ್ಯೂ ಏನು ಸಿಗ್ತದೆ ಅಂತ ಹೇಳ್ಬೋದು. ಅಂದರೆ ನಮಗೆ ಕೊಟ್ಟಂಥ ನಂಬರನ್ನು 4ರಿಂದ ಭಾಗಿಸಿದಾಗ ಅಥವಾ ಡಿವೈಡ್ ಮಾಡಿದಾಗ ನಮಗೆ ಅಲ್ಲಿ ರಿಮೈಂಡರ್ 1 ಅಂತ ಬಂದರೆ ಆಗ ಆ ಒಂದು ಕ್ವಶನ್ನ ವ್ಯಾಲ್ಯೂ ಐ ಆಗಿರ್ತದೆ. ಹಾಗೆ ರಿಮೈಂಡರ್ 3 ಅಂತ ಬಂದರೆ ಅದರ ಆನ್ಸರ್ ಮೈನಸ್ ಐ ಆಗಿರ್ತದೆ. ಈ ರೀತಿಯಲ್ಲಿ ನಾವು ಈ ರಿಮೈಂಡರನ್ನು ಉಪಯೋಗಿಸಿ ಯಾವುದೇ ಒಂದು ವೇರಿಯೇಬಲ್ ಅಥವಾ ಯಾವುದೇ ಒಂದು ವ್ಯಾಲ್ಯೂ ಐಯ ಜೊತೆ ಇರುವಂಥ ಯಾವುದೇ ಒಂದು ವ್ಯಾಲ್ಯೂವನ್ನು ಕಂಡುಹಿಡಿಬೋದು. ಸೊ ಈಗ ಕೆಲವೊಂದು ಎಕ್ಸಾಂಪಲ್ಗಳನ್ನು ತೆಗೆದುಕೊಳ್ಳುವ. ಈಗ ಉದಾಹರಣೆಗೆ ಐ ಟು ದ ಪವರ್ 529 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಐ ಟು ದ ಪವರ್ 529 ಈಸ್ ಈಕ್ವಲ್ ಟು ಎಷ್ಟಾಗ್ತದೆ ಅಂತ ನಾವು ಕಂಡುಹಿಡಿಬೇಕು. ಸೊ ಇದನ್ನು ಹೇಗೆ ಕಂಡುಹಿಡಿತೀರಾ? ಈಗ 529 ಅಂತ ಇದೆ, 529 ಡಿವೈಡೆಡ್ ಬೈ 4 ಅಂತ ಮಾಡಿದಾಗ ಇಲ್ಲಿ ಭಾಗಿಸಬೇಕು. ಸೊ 4 1s are 4, ದೆನ್ ಅಗೇನ್ 4 3s are 12, 4 2s are 8. ಸೊ ಇಲ್ಲಿ ನಮಗೆ ರಿಮೈಂಡರ್ 1 ಅಂತ ಸಿಗ್ತದೆ. ಸೊ ರಿಮೈಂಡರ್ 1 ಅಂತ ಸಿಕ್ಕಿದ್ರೆ ಇದರ ವ್ಯಾಲ್ಯೂ ಎಷ್ಟು? ಐ ಅಂತ ಆಗಿದೆ. ಸೊ ಹಾಗಾಗಿ ಇಲ್ಲಿ ನಾವು ಏನು ಬರೀಬೋದು? ಉತ್ತರವಾಗಿ ಐ ಅಂತ ಬರೀಬೋದು. ಅದೇ ರೀತಿ ಈ ವ್ಯಾಲ್ಯೂವನ್ನು ನಾವು ಇಲ್ಲಿ ಇನ್ನೊಂದು ಫಾರ್ಮಲ್ಲಿ ಬರಿಬೋದು. ಈ ಐಯನ್ನು 529 ಅಂತ ಇದೆ, 4 ಇಂಟು 132 ಪ್ಲಸ್ 1 ಅಂತ ಮಾಡಿದಾಗ ನಮಗೆ ಇಲ್ಲಿ 529 ಸಿಗ್ತದೆ. ಸೊ ಹಾಗಾಗಿ ಇಲ್ಲಿ 4 ಇಂಟು 132 ಅಂತ ಹೇಳಿದರೆ 528 ಸಿಗ್ತದೆ. ಇಲ್ಲಿ 529 ಇದೆ. ಸೊ ಇದಕ್ಕೆ ಪ್ಲಸ್ 1 ಆ್ಯಡ್ ಮಾಡಿದಾಗ ನಮಗಿಲ್ಲಿ 529 ಎನ್ನುವಂಥ ಆನ್ಸರ್ ಸಿಗ್ತದೆ. ಸೊ ಇದರ ಬೆಲೆ ಎಷ್ಟು? ಇದರ ಬೆಲೆ ನಮಗೆ ಈಗಾಗಲೇ ಸಿಕ್ಕಿದೆ ಎಷ್ಟು? ಐ. ಯಾಕೆಂದರೆ ಇಲ್ಲಿ ರಿಮೈಂಡರ್ 1 ಅಂತ ಸಿಕ್ಕಿದೆ, ಹಾಗಾಗಿ ಇದರ ಬೆಲೆ ಐ. ನೆಕ್ಸ್ಟ್ ಈಗ ಐ ಟು ದ ಪವರ್ 122 ಅಂತ ತೆಗೆದುಕೊಳ್ತೇನೆ. ಸೊ ಈ 122 ಏನಿದೆ ಇದಕ್ಕೆ 4ರಿಂದ ಡಿವೈಡ್ ಮಾಡಬೇಕು. ಸೊ 4 3s are 12, ನೆಕ್ಸ್ಟ್ ಇಲ್ಲಿ 2 ಉಳಿದಿದೆ. ಸೊ ಹಾಗಾಗಿ 0. ಸೊ ಇಲ್ಲಿ ನಮಗೆ ರಿಮೈಂಡರ್ ಏನು ಸಿಗ್ತಾ ಇದೆ? ಇಲ್ಲಿ ನಮಗೆ ರಿಮೈಂಡರ್ 4 ಇಂಟು 30 ಇಸ್ ಈಕ್ವಲ್ ಟು 120. ಸೊ ನಮಗೆ ಇಲ್ಲಿ ರಿಮೈಂಡರ್ 2 ಸಿಗ್ತಾ ಇದೆ. ಹಾಗಾಗಿ ನಾವು 2 ಅಂತ ಸಿಕ್ಕಾಗ ಆನ್ಸರ್ ಎಷ್ಟು? -1. ಸೊ ಐ ಟು ದ ಪವರ್ 122 ಅಂತ ಹೇಳಿದರೆ ಎಷ್ಟು? -1 ಅಂತ ಬರಿಬೋದು. ಸೊ ಇದನ್ನು ಈಗ ಈ ಫಾರ್ಮಲ್ಲಿ ಹೇಗೆ ಬರೀತೀರಾ? ಈ ರೀತಿಯಲ್ಲಿ ಬರಿಬೇಕು ಇದನ್ನು ಈ ಫಾರ್ಮಲ್ಲಿ. ಸೊ ಹೇಗೆ ಬರಿಬೋದು? ಇಲ್ಲಿ 4 ಇಂಟು 30, ಸೊ ಐ ಟು ದ ಪವರ್ 4 ಇಂಟು 30 ಪ್ಲಸ್ ರಿಮೈಂಡರ್ ಏನಿದೆ ಇಲ್ಲಿ? ರಿಮೈಂಡರ್ 2 ಇದೆ. ಸೊ 2 ಇಸ್ ಈಕ್ವಲ್ ಟು ಎಷ್ಟು? -1 ಅಂತ ನಾವಿಲ್ಲಿ ಬರಿಬೋದು. ನೆಕ್ಸ್ಟ್ ಈಗ ಇನ್ನೊಂದು ವ್ಯಾಲ್ಯೂವನ್ನು ತೆಗೆದುಕೊಳ್ಳುವ. ಐ ಟು ದ ಪವರ್ 75 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಐ ಟು ದ ಪವರ್ 75 ಇಲ್ಲಿ ಮೊದಲಿಗೆ 75ಇಂದ ಡಿವೈಡ್ ಮಾಡಬೇಕು 4. ಸೊ 4 1s are 4, ನೆಕ್ಸ್ಟ್ 3 ಉಳಿತದೆ 35. ಸೊ 4 8s are 32, ನೆಕ್ಸ್ಟ್ಲಿ ರಿಮೈಂಡರ್ 3 ಉಳಿತದೆ. ಸೊ ರಿಮೈಂಡರ್ 3 ಅಂತ ಹೇಳಿದರೆ ಆನ್ಸರ್ ಎಷ್ಟು? -ಐ. ಸೊ ಹಾಗಾಗಿ ಇದರ ಬೆಲೆ ಎಷ್ಟು? -ಐ ಅಂತ ನಾವು ಡೈರೆಕ್ಟಾಗಿ ಬರಿಬೋದು. ಆಮೇಲೆ ಇದನ್ನು ಇನ್ನೊಂದು ಫಾರ್ಮಲ್ಲಿ ಬರೆಯುವುದಾದರೆ ಹೇಗೆ ಬರಿಬೋದು? ಐ ಟು ದ ಪವರ್ 4 ಇಂಟು 18. ಸೊ ಐ ಟು ದ ಪವರ್ 4 ಇಂಟು 18
ಪ್ಲಸ್ ಇಲ್ಲಿ ರಿಮೈಂಡರ್ ಏನು ಉಳಿದಿದೆ 3, ಸೊ ಇದರ ಬೆಲೆ ಏನಾಗಿರ್ತದೆ, ಇದರ ಬೆಲೆ -i ಆಗಿರ್ತದೆ. ನೆಕ್ಸ್ಟ್ ಪುನಃ ಇನ್ನೊಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳುವ. i⁴ ಅಂತ ಇದೆ. ಸೊ ಇಲ್ಲಿ ಮೊದಲಿಗೆ 240 / 4 ಅಂತ ಮಾಡಬೇಕು. ಸೊ 4 6 are 24, ನೆಕ್ಸ್ಟ್ ಇಲ್ಲಿ 0, ಸೊ ಇಲ್ಲಿ ರಿಮೈಂಡರ್ 0 ಉಳಿತಾ ಇದೆ. ಸೊ ರಿಮೈಂಡರ್ 0 ಆದಾಗ ಆನ್ಸರ್ ಎಷ್ಟು 1, ಸೊ ಹಾಗಾಗಿ ಇದರ ಬೆಲೆ 1 ಆಗಿರ್ತದೆ. ನೆಕ್ಸ್ಟ್ ಇದನ್ನು ನಾವು ಈ ಫಾರ್ಮಲ್ಲಿ ಬರೆದರೆ ಏನು ಸಿಗ್ತದೆ, i⁴ 4 × 60 ಪ್ಲಸ್ ಇಲ್ಲಿ ರಿಮೈಂಡರ್ ಇಲ್ಲ, +0 ಅಂತ ಹಾಕ್ಬೋದು ಅಥವಾ ಯಾವುದೇ ವ್ಯಾಲ್ಯೂನ ಬರೆಯುವ ಅಗತ್ಯ ಇಲ್ಲ. ಸೊ ಇದರ ಬೆಲೆ ಎಷ್ಟು, ಇದರ ಬೆಲೆ 1. ಸೊ ಈ ರೀತಿಯಲ್ಲಿ ನೀವಿಲ್ಲಿ ಒಂದು ಜನರಲೈಸ್ಡ್ ಫಾರ್ಮನ್ನು ಕಾಣ್ಬೋದು. ಎಲ್ಲ ಇದರಲ್ಲಿ ಕೂಡ 4 ಎನ್ನುವಂಥ ವ್ಯಾಲ್ಯೂ ಇದೆ. ನೆಕ್ಸ್ಟ್ ಇಲ್ಲಿ ರಿಮೈಂಡರ್ ಇದೆ 1 2 3 ಇದೆ. ಹಾಗೆ ಇಲ್ಲಿ ಬೇರೆ ಬೇರೆ ವ್ಯಾಲ್ಯೂಸನ್ನು ನೀವು ಕಾಣ್ಬೋದು. ಸೊ ಈಗ ಈ ವ್ಯಾಲ್ಯೂಸ್ ಏನಿದೆ, ಇಲ್ಲಿ ನಾವು ತೆಗೆದುಕೊಂಡಂಥ ವ್ಯಾಲ್ಯೂಸ್ ಇದು ಕೆ ಅಂತ ನಾವು ತೆಗೆದುಕೊಂಡ್ರೆ ಇಲ್ಲಿ ಒಂದು ಜನರಲೈಸ್ಡ್ ಫಾರ್ಮನ್ನು ನಾವು ಬರಿಬೋದು. ಹೇಗೆ ಅಂದರೆ, ಈಗ ಮೊದಲ ವ್ಯಾಲ್ಯೂ 4 ಇದೆ. ಸೊ 4 ಇಲ್ಲಿರುವಂಥ ವ್ಯಾಲ್ಯೂ ಕೆ ಅಂತ ತೆಗೆದುಕೊಂಡ್ರೆ, ಸೊ 4k + 1. ಸೊ i⁴ 4k + 1 ಅಂತ ಹೇಳಿದರೆ ಅಲ್ಲಿ ವ್ಯಾಲ್ಯೂ ನಮಗೆ ಏನನ್ನು ಕೊಡ್ತದೆ, ಅದು ಐಯನ್ನು ಕೊಡ್ತದೆ ಅಂತ ನಾವು ಹೇಳ್ಬೋದು. ಹಾಗೆ ಇಲ್ಲಿ ರಿಮೈಂಡರ್ ಎಷ್ಟು, ರಿಮೈಂಡರ್ ಇಲ್ಲಿ 1 ಆಗಿದೆ. ನೆಕ್ಸ್ಟ್ ಇಲ್ಲಿ ಏನಿದೆ, i⁴ 4 × 30. ಸೊ i⁴ 4 ಈ ವ್ಯಾಲ್ಯೂಸನ್ನು ನಾವು ಕೆ ಅಂತ ತೆಗೆದುಕೊಳ್ತಾ ಇದ್ದೇವೆ. ಸೊ 4k ಪ್ಲಸ್ ಇಲ್ಲಿ ರಿಮೈಂಡರ್ 2 ಇದೆ. ಸೊ 2 = ವ್ಯಾಲ್ಯೂ ಎಷ್ಟಿದೆ, -1, ಸೊ -1. ಇಲ್ಲಿ ರಿಮೈಂಡರ್ ಏನಿದೆ, ರಿಮೈಂಡರ್ ಇಲ್ಲಿ 2. ನೆಕ್ಸ್ಟ್ i⁴ 4 × k + 3. ಸೊ i⁴ 4k + 3 = ವ್ಯಾಲ್ಯೂ -i. ಸೊ ಇಲ್ಲಿ ರಿಮೈಂಡರ್ 3 ಆಗಿದೆ. ನೆಕ್ಸ್ಟ್ i⁴ 4k + 0 ಅಥವಾ ನಾವಿಲ್ಲಿ ಯಾವುದೇ ವ್ಯಾಲ್ಯೂವನ್ನು ಬರೆಯುವ ಅಗತ್ಯ ಇಲ್ಲ. ಸೊ i⁴ 4k = 1. ಸೊ ಇಲ್ಲಿ ಏನಾಗಿದೆ, ರಿಮೈಂಡರ್ 0 ಆಗಿದೆ. ಸೊ ಈ ರೀತಿಯಲ್ಲಿ ನಾವು ಇಂಟಗ್ರಲ್ ಪವರ್ ಆಫ್ ಅಯೋಟಾ ಪಾಸಿಟಿವ್ ವ್ಯಾಲ್ಯೂಸ್ಗೆ ಹೊಂದಿಕೊಂಡು ಈ ರೀತಿಯ ಒಂದು ಜನರಲೈಸ್ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಬೋದು. ಸೊ ನಾವು ಮೊದಲಿಗೆ ನಮಗೆ ಕೊಟ್ಟಂಥ ವ್ಯಾಲ್ಯೂಸ್ಗೆ 4ರಿಂದ ಭಾಗಿಸಬೇಕು. ನಂತರ ಅಲ್ಲಿ ಯಾವ ರಿಮೈಂಡರ್ ಬರ್ತದೆ ಅಂತ ಹೇಳಿ ನೋಡಿಕೊಂಡು ಅದರ ವ್ಯಾಲ್ಯೂವನ್ನು ಡಿಸೈಡ್ ಮಾಡ್ಬೋದು. ಸೊ 0 ಬಂದರೆ 1, ವ್ಯಾಲ್ಯೂ 3 ಬಂದರೆ -i, 2 ಬಂದರೆ -1, ಹಾಗೆ 1 ಬಂದರೆ i. ನೆಕ್ಸ್ಟ್ ನಾವಿಲ್ಲಿ ನೆಗೆಟಿವ್ ವ್ಯಾಲ್ಯೂಸನ್ನು ಕೊಟ್ಟಾಗ, ನೆಗೆಟಿವ್ ಪವರ್ ವ್ಯಾಲ್ಯೂಸನ್ನು ಕೊಟ್ಟಾಗ ಯಾವ ರೀತಿಯಲ್ಲಿ ಅಯೋಟದ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಬೋದು ಅಂತ ನೋಡುವ. ಸೊ ಮೊದಲಿಗೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಈಗ i⁴ -81 ಅಂತ ಇದೆ. ಈ ರೀತಿ ಇದ್ದಾಗ ನಾವಿದನ್ನು ಡಿವಿಷನ್ ಫಾರ್ಮಲ್ಲಿ ಬರೀಬೇಕು. ಈಗ ಉದಾಹರಣೆಗೆ ಯಾವುದೇ ಒಂದು ವೇರಿಯೇಬಲ್ x⁴ -2 ಅಂತ ಇದ್ದರೆ ನಾವು ಅದನ್ನು ಹೇಗೆ ಬರಿಬೋದು, 1 / x² ಅಂತ ಬರೀತೇವೆ. ಇದೇ ಮೆಥಡನ್ನು ನಾವು ಇಲ್ಲಿ ಕೂಡ ಅಪ್ಲೈ ಮಾಡಬೇಕು. ಸೊ ಇಲ್ಲಿ i⁴ -81 ಅಂತ ಇದೆ. ಹಾಗಾಗಿ ಇದನ್ನು ಡಿವೈಡ್ ಫಾರ್ಮಲ್ಲಿ ಬರೆಯುವ. ಇದನ್ನು 1 / i⁴81 ಅಂತ ಬರಿಬೋದು. ನೆಕ್ಸ್ಟ್ ನಾವಿಲ್ಲಿ ಈ i⁴81 ಏನಿದೆ ಇದರ ವ್ಯಾಲ್ಯೂವನ್ನು ಪಾಸಿಟಿವ್ ಇಂಟಗ್ರಲ್ ಪವರ್ ಆಫ್ ಅಯೋಟಾದ ಫಾರ್ಮನ್ನು ಉಪಯೋಗಿಸಿ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದರೆ, ಈಗ 81ಗೆ 4ರಿಂದ ಡಿವೈಡ್ ಮಾಡಬೇಕು. ಸೊ 4ರಿಂದ ಡಿವೈಡ್ ಮಾಡಿದಾಗ 4 2s are 8, ಹಾಗೆ ಇಲ್ಲಿ 0. ಸೊ ಇಲ್ಲಿ ರಿಮೈಂಡರ್ ಏನು ಉಳಿತದೆ, ರಿಮೈಂಡರ್ 1 ಅಂತ ಉಳಿತದೆ. 1 ಅಂತ ರಿಮೈಂಡರ್ ಉಳಿದರೆ ಆನ್ಸರ್ ಏನು, ಇಲ್ಲಿ ಆನ್ಸರ್ i ಆಗಿದೆ. ಹಾಗಾಗಿ 81 / 4 i⁴ 81 ಅಂತ ಹೇಳಿದರೆ ಆನ್ಸರ್ ಏನಂತ ಹೇಳ್ಬೋದು, ಆನ್ಸರ್ 1 ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ನಮಗೆ ಏನಂತ ಆನ್ಸರ್ ಸಿಗ್ತದೆ, ಇಲ್ಲಿ i ಇದೆ, ಹಾಗೆ 1 / ಇಲ್ಲಿ ರಿಮೈಂಡರ್ 1 ಇದೆ, ಹಾಗೆ ಆನ್ಸರ್ ಏನಿದೆ, ಆನ್ಸರ್ i ಇದೆ. ಸೊ ಹಾಗಾಗಿ i⁴ 81 ಅಂತ ಹೇಳಿದರೆ ಆನ್ಸರ್ ಇಲ್ಲಿ i ಅಂತ ಹೇಳ್ಬೋದು. ಸೊ 1 / i⁴ 81 ಅಂತ ಹೇಳಿದರೆ ಆನ್ಸರ್ ಎಷ್ಟು, i ಆಗಿದೆ. ಹಾಗಾಗಿ ಇಲ್ಲಿ i⁴ 81 ಅಂತ ಹೇಳಿದರೆ i. ಸೊ 1 / i ಎನ್ನುವಂಥ ಆನ್ಸರ್ ನಮಗೆ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ನಾವು ಯಾವಾಗಲೂ ಕೂಡ ಈ ರೀತಿ ಡಿನಾಮಿನೇಟರಲ್ಲಿ i ಎನ್ನುವಂಥ ವ್ಯಾಲ್ಯೂ ಬಂದಾಗ ಇಲ್ಲಿ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡಿ ಪ್ರಾಪರ್
ಸ್ಕ್ವೇರ್ ಫಾರ್ಮಲ್ಲಿ ಬರೀಬೇಕಾಗ್ತದೆ. ಸೊ ಇಲ್ಲಿ 1/i ಅಂತ ಸಿಕ್ಕಿದೆ. ಈಗ i ಎನ್ನುವಂತಹ ಈ ಕಾಂಪ್ಲೆಕ್ಸ್ ನಂಬರ್ನ ಕಾಂಜುಗೇಟ್ ಏನಾಗ್ತದೆ, ಇಲ್ಲಿ ಕೇವಲ ಇಮ್ಯಾಜಿನರಿ ಪಾರ್ಟ್ ಮಾತ್ರ ಇದೆ. ಸೊ ಹಾಗಾಗಿ ಈ i ಅನ್ನು ನಾವು -i ಅಂತ ತೆಗೆದುಕೊಳ್ಬೋದು. ಸೊ -i ಎನ್ನುವಂಥದ್ದು ಇಲ್ಲಿ ಈ iನ ಕಾಂಜುಗೇಟ್ ಆಗ್ತದೆ. ಸೊ ಇಲ್ಲಿ ಡಿವೈಡ್ ಮಾಡಬೇಕಾದ್ರೆ ಈ -i ಕಾಂಜುಗೇಟ್ ಏನಿದೆ ಈ ವ್ಯಾಲ್ಯೂವನ್ನು ನಾವು ಡಿನಾಮಿನೇಟರ್ ಹಾಗೆ ನ್ಯೂಮರೇಟರ್ ಎರಡೂ ಬದಿಯಲ್ಲೂ ಕೂಡ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಸೊ ಹಾಗಾಗಿ ಇಲ್ಲಿ -i ಡಿವೈಡೆಡ್ ಬೈ -i ಅಂತ ಮಾಡ್ತಾ ಇದ್ದೇನೆ. ಈ ರೀತಿ ಮಾಡಿದಾಗ ನಮಗೆ ಉತ್ತರ ಏನು ಸಿಗ್ತದೆ, 1 × -i ಇಸ್ ಈಕ್ವಲ್ ಟು -i ಇಂಟು -i ಅಂತ ಹೇಳಿದರೆ ಇಲ್ಲಿ i ಸ್ಕ್ವೇರ್ ಅಂತ ಆಗ್ತದೆ. ನೆಕ್ಸ್ಟ್ ಇಲ್ಲಿ -i ಡಿವೈಡೆಡ್ ಬೈ i² ಅಂತ ಹೇಳಿದರೆ ಎಷ್ಟು, -1. ಸೊ -i ಡಿವೈಡೆಡ್ ಬೈ ಮೈನಸ್ ಪ್ಲಸ್ ಆಗ್ತದೆ. ಸೊ +1. ಸೊ -i ಡಿವೈಡೆಡ್ ಬೈ 1 ಅಂತ ಹೇಳಿದರೆ ಉತ್ತರ ಇಲ್ಲಿ ನಮಗೆ -i ಅಂತ ಸಿಗ್ತದೆ. ಸೊ ನಾವಿಲ್ಲಿ ಏನು ಹೇಳ್ಬೋದು, i⁻81 ಅಂತ ಹೇಳಿದರೆ ಇದರ ಆನ್ಸರ್ ಎಷ್ಟು, -i ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಇಲ್ಲಿ ನಮಗೆ ರಿಮೈಂಡರ್ ಏನಂತ ಸಿಕ್ಕಿದೆ, ಇಲ್ಲಿ ನಮಗೆ ರಿಮೈಂಡರ್ 1 ಅಂತ ಸಿಕ್ಕಿದೆ ಡಿವೈಡ್ ಮಾಡಿದಾಗ. ನೆಕ್ಸ್ಟ್ ಈಗ ಎರಡನೇ ಎಕ್ಸಾಂಪಲನ್ನು ತೆಗೆದುಕೊಳ್ಳುವ. ಸೊ ಇಲ್ಲಿಗ i⁻22 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಮೊದಲಿಗೆ ಇದನ್ನು 1/i22 ಅಂತ ಬರಿಬೋದು. ನೆಕ್ಸ್ಟ್ ನಾವೇನು ಮಾಡಬೇಕು, ಇಲ್ಲಿ ಈ 22ಅನ್ನು 4ರಿಂದ ಭಾಗಿಸಬೇಕು. ಸೊ ಭಾಗಿಸಿದಾಗ ನಮಗೆ 5 4s are 20. ನೆಕ್ಸ್ಟ್ ಇಲ್ಲಿ ರಿಮೈಂಡರ್ ನಮಗೆ 2 ಅಂತ ಉಳಿತದೆ. ಸೊ ರಿಮೈಂಡರ್ 2 ಇದ್ದಾಗ ಇಲ್ಲಿ ಆನ್ಸರ್ ಏನು, -1. ಹಾಗಾಗಿ i⁻22 ಅಂತ ಹೇಳಿದರೆ ಆನ್ಸರ್ -1 ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದನ್ನು ಹೇಗೆ ಬರೀಬೋದು, 1/-1. ಸೊ 1/-1 ಇಲ್ಲಿ ಆನ್ಸರ್ ನಮಗೆ -1 ಅಂತ ಸಿಗ್ತದೆ. ಸೊ ಇಲ್ಲಿ i⁻22 ಇಸ್ ಈಕ್ವಲ್ ಟು -1 ಅಂತ ಆನ್ಸರ್ ಸಿಕ್ಕಿದೆ. ಹಾಗೆ ಇಲ್ಲಿ ರಿಮೈಂಡರ್ ಏನಾಗಿದೆ, ನಮಗೆ ರಿಮೈಂಡರ್ ಇಲ್ಲಿ 2 ಅಂತ ಸಿಕ್ಕಿದೆ. ನೆಕ್ಸ್ಟ್ ನಾವು ಇನ್ನೊಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳುವ. ಸೊ ಇನ್ನೊಂದು ಎಕ್ಸಾಂಪಲಲ್ಲಿ ನಾನು i⁻-35 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಇದನ್ನು 1/i⁻35 ಅಂತ ಬರೀತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಇದನ್ನು 4ರಿಂದ ಭಾಗಿಸಬೇಕು, 35/4. ಸೊ ಡಿವೈಡ್ ಮಾಡಿದಾಗ 4 8s are 32. ನೆಕ್ಸ್ಟ್ ಇಲ್ಲಿ ರಿಮೈಂಡರ್ 3 ಅಂತ ಉಳಿತದೆ. ಸೊ ರಿಮೈಂಡರ್ 3 ಇದ್ದಾಗ ಆನ್ಸರ್ ಎಷ್ಟು, -i. ಸೊ ಹಾಗಾಗಿ i⁻35 ಅಂತ ಹೇಳಿದರೆ ಎಷ್ಟಂತ ಹೇಳ್ಬೋದು, -i ಅಂತ ನಾವು ಹೇಳ್ಬೋದು. ಸೊ ಈ ವ್ಯಾಲ್ಯೂವನ್ನು ಇಲ್ಲಿ ಹಾಕಿದಾಗ ನಮಗಿಲ್ಲಿ 1/-i ಅಂತ ಸಿಗ್ತದೆ. ನೆಕ್ಸ್ಟ್ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಡಿನಾಮಿನೇಟರಲ್ಲಿ ಅಯೋಟಾ ಇದೆ. ಡಿನಾಮಿನೇಟರಲ್ಲಿ ಅಯೋಟಾ ಇದ್ದಾಗ ನಾವೇನು ಮಾಡಬೇಕು, ಅದರ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ -i ಇದೆ, ಇದರ ಕಾಂಜುಗೇಟ್ ಏನಾಗ್ತದೆ, ಇದರ ಕಾಂಜುಗೇಟ್ i ಆಗ್ತದೆ. ನಾವು ಮೈನಸ್ ಇದ್ದದನ್ನು ಪ್ಲಸ್ ಆಗಿ ತೆಗೆದುಕೊಳ್ಬೇಕು. ಕಾಂಜುಗೇಟ್ ಅಂತ ಹೇಳುವಾಗ ಯಾವಾಗಲೂ ಕೂಡ ಇಮ್ಯಾಜಿನರಿ ಪಾರ್ಟಲ್ಲಿ ಇರುವಂಥ ವ್ಯಾಲ್ಯೂಸ್ನ ಸೈನ್ ಚೇಂಜ್ ಆಗ್ತದೆ. ಈ -i ಅಂತ ಹೇಳಿದರೆ ಇಲ್ಲಿ 0 - i ಅಂತ ನಾವು ತೆಗೆದುಕೊಳ್ಬೋದು. ಇಲ್ಲಿ ರಿಯಲ್ ಪಾರ್ಟ್ ಇಲ್ಲ. ಹಾಗಾಗಿ ಇಲ್ಲಿರುವಂಥ ಮೈನಸ್ ಏನಾಗ್ತದೆ, ಇಲ್ಲಿಗೆ ಬಂದಾಗ ಪ್ಲಸ್ ಆಗ್ತದೆ. ಸೊ +i ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಆ ರೀತಿ ಮಲ್ಟಿಪ್ಲೈ ಮಾಡಿದಾಗ ನಮಗಿಲ್ಲಿ ಆನ್ಸರ್ ಸಿಗ್ತಾ ಇದೆ. 1 × i ಅಂತ ಹೇಳಿದರೆ i, -i × i ಅಂತ ಹೇಳಿದರೆ -i². ನೆಕ್ಸ್ಟ್ ಇಲ್ಲಿ i ಡಿವೈಡೆಡ್ ಬೈ i² ಅಂತ ಹೇಳಿದರೆ -1. ಸೊ ಇಲ್ಲಿ ಆಲ್ರೆಡಿ ಮೈನಸ್ ಸೈನ್ ಇದೆ. ಸೊ i ಡಿವೈಡೆಡ್ ಬೈ ಪ್ಲಸ್ i ಡಿವೈಡೆಡ್ ಬೈ 1 ಅಂತ ಹೇಳಿದರೆ ಇಲ್ಲಿ ನಮಗೆ ಉತ್ತರ i ಅಂತ ಸಿಗ್ತದೆ. ಸೊ ನಾವಿಲ್ಲಿ ಏನು ಹೇಳ್ಬೋದು, i⁻-35 ಅಂತ ಹೇಳಿದರೆ ಅದರ ಬೆಲೆ i. ಹಾಗೆ ಇಲ್ಲಿ ನಮಗೆ ರಿಮೈಂಡರ್ ಏನಂತ ಸಿಕ್ಕಿದೆ, ಇಲ್ಲಿ ನೀವು ಕಾಣ್ಬೋದು ರಿಮೈಂಡರ್ ನಮಗೆ 3 ಅಂತ ಸಿಕ್ಕಿದೆ. ಸೊ ರಿಮೈಂಡರ್ 3 ಸಿಕ್ಕಾಗ ನಮಗಿಲ್ಲಿ i⁻-35 ಅಂತ ಹೇಳಿದರೆ ಅದರ ಬೆಲೆ i ಅಂತ ನಾವು ತೆಗೆದುಕೊಂಡಿದ್ದೇವೆ. ನೆಕ್ಸ್ಟ್ ಈಗ i⁻-324 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದು, 1/i⁻324. ಸೊ ಈ 324ಅನ್ನು 4ರಿಂದ ಭಾಗಿಸಿದಾಗ 4 8s are 32. ನೆಕ್ಸ್ಟ್ ಇಲ್ಲಿ 4 1s are 4. ಸೊ ಇಲ್ಲಿ ರಿಮೈಂಡರ್ 0 ಉಳಿತದೆ. ಸೊ ರಿಮೈಂಡರ್ 0 ಸಿಕ್ಕಿದಾಗ ಆನ್ಸರ್ ಎಷ್ಟು, 1. ಸೊ ಹಾಗಾಗಿ i⁻324 ಅಂತ ಹೇಳಿದರೆ ಆನ್ಸರ್ ಎಷ್ಟು, 1 ಆಗ್ತದೆ. ಸೊ ಇಲ್ಲಿ ನಮಗೆ 1/2
ಇದರ ಆನ್ಸರ್ 1. ಸೊ 1 ಡಿವೈಡೆಡ್ ಬೈ 1 ಅಂತ ಹೇಳಿದರೆ 1 ಅಂತ ಆನ್ಸರ್ ಸಿಗ್ತದೆ. ಸೊ I⁻³ ಇಸ್ ಈಕ್ವಲ್ ಟು ಆನ್ಸರ್ ಎಷ್ಟು 1. ಹಾಗೆ ಇಲ್ಲಿ ರಿಮೈಂಡರ್ ಏನಿದೆ, ರಿಮೈಂಡರ್ ಇಲ್ಲಿ 0 ಇದೆ. ಸೊ ಇಲ್ಲಿ ಈಗ ನೀವು 4 ಕೇಸಸ್ಗಳನ್ನು ನೋಡ್ಬೋದು. ಇಲ್ಲಿ I⁻²2 ರಿಮೈಂಡರ್ 2 ಇದ್ದಾಗ ಆನ್ಸರ್ -1, ಹಾಗೆ I⁻35 ರಿಮೈಂಡರ್ 3 ಇದ್ದಾಗ ಆನ್ಸರ್ I. ಇಲ್ಲಿ ಈ ಕೇಸಲ್ಲಿ I⁻³ ರಿಮೈಂಡರ್ 0 ಇದ್ದಾಗ ಆನ್ಸರ್ ಇಲ್ಲಿ 1 ಸಿಕ್ಕಿದೆ. ಅದೇ ರೀತಿ ರಿಮೈಂಡರ್ 1 ಅಂತ ಇದ್ದಾಗ ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ನಮಗೆ ಆನ್ಸರ್ ಏನಂತ ಸಿಕ್ಕಿದೆ, ಇಲ್ಲಿ ಆನ್ಸರ್ ಇಲ್ಲಿ -I ಅಂತ ಸಿಕ್ಕಿದೆ. ಸೊ ಇಲ್ಲಿ ಈ 4 ವ್ಯಾಲ್ಯೂಸ್ಗಳನ್ನು ತೆಗೆದುಕೊಂಡು ನಾವೊಂದು ಜನರಲೈಸ್ಡ್ ಫಾರ್ಮನ್ನು ಈಗ ಇಲ್ಲಿ ಬರಿಬೋದು. ಸೊ ಮೊದಲಿಗೆ ಇಲ್ಲಿ I⁻81 ಅಂತ ಇದೆ. ಸೊ ಈ 81 ಅಂತ ಹೇಳಿದರೆ ಈ ಫಾರ್ಮಲ್ಲಿ ಬರೆದಾಗ ಇದೇನಾಗ್ತದೆ, 4 × 20 + 1. ಸೊ 81ಅನ್ನು ನಾವು 4 × 20 + 1 ಅಂತ ಬರೀಬೋದು. ಅಂದರೆ ಇಲ್ಲಿ ತೆಗೆದುಕೊಂಡಿರುವ ಹಾಗೆಯೇ. ಸೊ ಹಾಗಾಗಿ +1 ಇಲ್ಲಿ ರಿಮೈಂಡರ್ ಕೂಡ 1 ಇದೆ. ಸೊ 1 ಡಿವೈಡೆಡ್ ಬೈ I⁻4k + 1 ಅಂತ ಇದ್ದಾಗ ನಮಗೆ ಇಲ್ಲಿ ವ್ಯಾಲ್ಯೂ ಏನಂತ ಸಿಗ್ತದೆ, ಇಲ್ಲಿ ವ್ಯಾಲ್ಯೂ ನಮಗೆ 1/i ಅಂತ ಸಿಗ್ತದೆ. ಹಾಗೆ ಅದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ನೀವಿಲ್ಲಿ ನೋಡ್ಬೋದು 1/i ಎನ್ನುವಂಥ ವ್ಯಾಲ್ಯೂ ಸಿಕ್ಕಿದೆ. ಅದನ್ನು ಸಿಂಪ್ಲಿಫೈ ಮಾಡಿದಾಗ ಫೈನಲ್ ಆನ್ಸರ್ ನಮಗೆ -I ಅಂತ ಸಿಗ್ತದೆ. ಸೊ 1 ಡಿವೈಡೆಡ್ ಬೈ I⁻4k + 1 ಅಂತ ಹೇಳಿದರೆ ವ್ಯಾಲ್ಯೂವನ್ನು ನಾವು ಏನಂತ ತೆಗೆದುಕೊಳ್ಬೋದು, 1/i, ಅಥವಾ ಅದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ -I ಅಂತ ಎನ್ನುವಂಥ ಆನ್ಸರ್ ಸಿಗ್ತದೆ. ಹಾಗೆ 1 ಡಿವೈಡೆಡ್ ಬೈ I⁻4k + 2. ಸೊ 1 ಡಿವೈಡೆಡ್ ಬೈ I⁻4k + 2 ಇಲ್ಲಿ ರಿಮೈಂಡರ್ 2 ಇದ್ದಾಗ ನಮಗೆ ಆನ್ಸರ್ ಏನು ಸಿಕ್ಕಿದೆ, -1 ಅಂತ ಸಿಕ್ಕಿದೆ. ಸೊ ಇದರ ಆನ್ಸರ್ ಎಷ್ಟು, -1. ಹಾಗೆ 1 ಡಿವೈಡೆಡ್ ಬೈ I⁻4k + 3. ಸೊ ರಿಮೈಂಡರ್ 3 ಸಿಕ್ಕಾಗ ನಮಗಿಲ್ಲಿ ಆನ್ಸರ್ ಏನು ಸಿಕ್ಕಿದೆ, I ಅಂತ ಸಿಕ್ಕಿದೆ. ಅದನ್ನು ನಾವು ಕಾಂಜುಗೇಟ್ ಉಪಯೋಗಿಸಿ ಡಿವೈಡ್ ಮಾಡಿದಾಗ ನಮಗೆ I ಅಂತ ಸಿಕ್ಕಿದೆ. ಹಾಗೆ ಮೊದಲನೇ ಆನ್ಸರ್ ಏನು ಸಿಕ್ಕಿತ್ತು, 1 ಡಿವೈಡೆಡ್ ಬೈ -I ಅಂತ ಸಿಕ್ಕಿದೆ. ಇದು ಯಾವುದಕ್ಕೆ ಸಮವಾಗಿದೆ, ಇದು Iಗೆ ಸಮವಾಗಿದೆ. ಅದೇ ರೀತಿ 1 ಡಿವೈಡೆಡ್ ಬೈ I⁻4k ರಿಮೈಂಡರ್ 0 ಆದಾಗ ಆನ್ಸರ್ 1 ಅಂತ ಸಿಕ್ಕಿದೆ. ಸೊ ರಿಮೈಂಡರ್ ಇಲ್ಲಿ 0 ಆದಾಗ ಆನ್ಸರ್ 1. ಸೊ ಇಲ್ಲಿ ಈ ರೀತಿಯಲ್ಲಿ ನಾವಿಲ್ಲಿ ಜನರಲೈಸ್ಡ್ ಫಾರ್ಮನ್ನು ಇಲ್ಲಿ ಡಿಫೈನ್ ಮಾಡ್ಬೋದು. ಇದು ನೆಗೆಟಿವ್ ಇಂಟಗ್ರಲ್ ಪವರ್ ಆಫ್ ಅಯೋಟಾ ಆಗಿದೆ. ಈ ಕೇಸಲ್ಲಿ ರಿಮೈಂಡರ್ ಏನಾಗಿದೆ, 1 ಆಗಿದೆ. ಇಲ್ಲಿ ರಿಮೈಂಡರ್ 2 ಆಗಿದೆ. ಇಲ್ಲಿ ರಿಮೈಂಡರ್ 3 ಹಾಗೆ ಇಲ್ಲಿ ರಿಮೈಂಡರ್ 0 ಆಗಿದೆ. ಇದು ನೆಗೆಟಿವ್ ವ್ಯಾಲ್ಯೂಸ್ಗೆ ಹೊಂದಿಕೊಂಡು, ಹಾಗೆ ಇಲ್ಲಿ ಕೊಟ್ಟಿರುವಂಥದ್ದು ಇದು ಪಾಸಿಟಿವ್ ವ್ಯಾಲ್ಯೂಸ್ಗೆ ಹೊಂದಿಕೊಂಡು. ಸೊ ಇಲ್ಲಿ ಈಗ I⁻4k + 1 ಅಂತ ಹೇಳಿದರೆ ಇಲ್ಲಿರುವಂತಹ ಪವರ್ ವ್ಯಾಲ್ಯೂ ಏನಾಗಿದೆ, ಇದು ಪಾಸಿಟಿವ್ ಆಗಿದೆ. ಹಾಗೆ I -1 -I 1 ಹಾಗೆ ಅದಕ್ಕೆ ಹೊಂದಿಕೊಂಡಿರುವಂಥ ರಿಮೈಂಡರ್ ವ್ಯಾಲ್ಯೂಸನ್ನು ಇಲ್ಲಿ ನಾವು ತೆಗೆದುಕೊಂಡಿದ್ದೇವೆ.